ಇನ್ನು ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭಿನ್ನಮತೀಯರಿಂದ ಸಭೆಯನ್ನು ಕೂಡ ಜರುಗಿಸಲಾಗಿದೆ. ಸಭೆಯಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ವಿರುದ್ಧ ಮುಖಂಡರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಚಿವರ ವಿರುದ್ಧ ರಾಜಶೇಖರ್ ಪಾಟೀಲ್ ಅಸಮಾಧಾನದ ಮಾತುಗಳನ್ನ ಆಡಿದ್ದಾರೆ. ರಾಜಶೇಖರ್ ಪಾಟೀಲ್ ಅಂದ್ರೆ ಮಾಜಿ ಸಚಿವರು ಹುಮ್ನಾಬಾದ್ ಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇದ್ರು. ಹುಮ್ನಾಬಾದ್ ಕ್ಷೇತ್ರದಿಂದ ಆದ್ರೆ ಇವಾಗ ಅವರು ಕೂಡ ಸಚಿವ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ವಿಧಾನಸಭಾ ಚುನಾವಣೆಗಾಗಿ 2 ವರ್ಷ ಮತ್ತು ಲೋಕಸಭಾ ಚುನಾವಣೆ ನಡೆದು 1 ವರ್ಷ ಪೂರ್ಣವೆನ್ನಲೇ ಭಿನ್ನಮತೀಯರ ಒಂದು ಸಮರ ನಡೀತಾ ಇದೆ ಅಂತ ಹೇಳ್ಬೋದು. ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಬಣ. ಮಾಜಿ MLC ಅರವಿಂದ್ ಕುಮಾರ್ ಅರಳಿ ನೇತೃತ್ವದಲ್ಲಿ ಭಿನ್ನಮತೀಯರ ಒಂದು ಸಭೆಯನ್ನು ಮಾಡಲಾಗುತ್ತೆ ಬೆಂಗಳೂರಿನಲ್ಲಿ. ಆದರೆ 2 ಸಭೆಗಳು ನಡೆದಿದೆ ಈಗಾಗಲೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 2 ಸಭೆಗಳು ನಡೆದಿದೆ. ಈಗ ಮತ್ತೊಂದು ಸಭೆಗೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಅಂತೆ. 3ನೇ ಸಭೆ ಬಳಿಕ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ಗೆ ಭೇಟಿಯನ್ನ ಮಾಡಿ ದೂರನ್ನ ನೀಡಲಾಗುತ್ತೆ. CM DCM ಭೇಟಿಯ ನಂತರ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸುರ್ಜೇವಾಲರ ಭೇಟಿಗೂ ಕೂಡ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಈಶ್ವರ್ ಖಂಡ್ರೆ ರಾಜಶೇಖರ್ ಪಾಟೀಲ್ ನಡುವೆ ಭಿನ್ನಮತ ಶಮನಕ್ಕೆ ಈಗಾಗಲೇ ಪ್ರಯತ್ನಗಳು ಕೂಡ ನಡೀತಾ ಇದೆ. ಆದ್ರೆ ಸಂಧಾನಕ್ಕೆ ಜಗ್ಗದ ಬಗ್ಗದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ. ಹಾಗಿದ್ರೆ ಈ ಒಂದು ಭಿನ್ನಮತಕ್ಕೆ ಕಾರಣ ಏನು ಅಂತ ನೋಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ. ಕೈ ಮುಖಂಡರನ್ನ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಬಿಜೆಪಿಯವರು ವಿರೋಧ ಪಕ್ಷದಲ್ಲಿದ್ರೂ ಕೂಡ ಅವರ ಕೆಲಸಗಳಾಗ್ತಾ ಇವೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲೆಯ ಬಿಜೆಪಿ ಶಾಸಕರೊಂದಿಗೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು. ಹಾಗಾದ್ರೆ ರಾಜಶೇಖರ್ ಪಾಟೀಲ್ ಅವರು ಏನು ಆರೋಪ ಮಾಡಿದ್ದಾರೆ ಬರೀ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಇವತ್ತು ಹುಮ್ನಾಬಾದ್ದಾಗ ನೋಡ್ರಿ ಎಷ್ಟೋ ಘಟನೆಗಳು ಆಗ್ತಾವ, ಏನೋ ಆಗ್ತದ. ಯಾವ ರೀತಿ ಇವತ್ತು ಸರ್ಕಾರದ ಅಧಿಕಾರಿಗಳು ಹೇಳಿದ್ರ ಈ ಗುಂಡೂರು ರೆಡ್ಡಿ ಅವರು ಹೇಳಿದ್ರೆ ಬಸವ ಕಲ್ಯಾಣದಲ್ಲಿ ಅಲ್ಲೇ MLA ನಡೀತಾ ಇದೆ. ಹೌದ್ರಿ, ನಾನೊಬ್ಬ ಮಾಜಿ ಸಚಿವ MLA, ಅಲ್ಲಿ ಅಧಿಕಾರಿಗಳು ಡೋಲಾಮಲ ಮಾಡ್ತಾರೆ. ಇನ್ನು ನಮಗೆ ಹೆದರ ಒಂದು ಸ್ವಲ್ಪ ಅರ್ಧ ಕೆಲಸ ಹೆಚ್ಚಕಮ್ಮ ಆಗ್ಬೋದು. ಇಂಥ ಪರಿಸ್ಥಿತಿ ನಮ್ದಿದ್ದಾಗ, ನಮ್ಮ ಪಕ್ಷ ಅಧಿಕಾರದಾಗಿದ್ದಾಗ, ನಮ್ಮ ಪಕ್ಷ ಅಧಿಕಾರದಾಗಿದೆ ಅಂತ ನಾವು ಯಾವ ರೀತಿ ಹೇಳ್ಕೋಬೇಕು ಹೇಳಿ? ಇವತ್ತು ನಮ್ಮ ಪಕ್ಷ ಅಧಿಕಾರದಾಗಿದೆ ಅಂದ್ರೆ ನಮ್ದು ಒಬ್ಬ ಕಾರ್ಯಕರ್ತ ಹೋದ್ರೆ ಅಫೀಸರ್ ಕೇಳಬೇಕು, ಏನಿದೆಯಪ್ಪ ನಿನ್ ಕೆಲಸ ಬಾ ಮಾಡ್ತೀನಿ. ನ್ಯಾಯಯುತವಾಗಿರೋದು ಆ ನ್ಯಾಯಯುತವಾಗಿರೋದು ಕೇಳಲ್ಲ, ಅನ್ಯಾಯವಾಗಿರೋದು ಕೇಳಲ್ಲ. ಇವತ್ತು ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನಾಯ್ತು, ನಮ್ಮ ಲೀಡರ್ಸ್ ಪರಿಸ್ಥಿತಿ ಏನಾಗಿತ್ತು? ಯಾವಾಗ ಲೀಡರ್ಸ್ ಮಾತು ಕೇಳ್ತಾರೆ ಅಂದ್ರೆ ಕಾರ್ಯಕರ್ತರ ಮಾತು ಯಾರು ಕೇಳ್ತಾರ? ಈಗಾಗಲೇ ಕೆಲವರು ನನ್ನ ಜೊತೆಯಲ್ಲಿ ಕೂಡ ಬಂದು ಚರ್ಚೆ ಮಾಡಿದ್ದಾರೆ. ಇಲ್ಲ ಸರ್, ಪಕ್ಷ ನಾಳೆ ನೀವು ಒಂದ್ ಕಡೆ ಅವ್ರು ಒಂದ್ ಕಡೆ ಮಾಡಿದ್ರೆ ಬೀದರ್ದಲ್ಲಿ ಪಕ್ಷ ಕೆಟ್ಟು ಹೋಗ್ತದ, ಪಕ್ಷ ಉಳಿಯೋದಿಲ್ಲ. ನಿಮ್ದು ಏನೇ ಇದ್ರು ಕೂಡ ನಾವು ಚರ್ಚೆ ಮಾಡೋಣ, ಮಾತಾಡೋಣ, ನಾವು ಜೊತೆಯಲ್ಲಿ ಚರ್ಚೆ ಮಾಡೋಣ. ನಾನು ಹೇಳಿದೆ ಈಗಾಗಲೇ 1 ಮೀಟಿಂಗ್ ಆಗಿದೆ, ಮತ್ತೆ 2ನೇ ಮೀಟಿಂಗ್ ಕೂಡ ಹೇಳಿದೆ 3ನೇ ತಾರೀಕು ಬೆಂಗಳೂರಲ್ಲಿ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಸುಳ್ಳು ಮುಚ್ಚು ಮನೆ ಇಲ್ಲ, ನಾವು ಮಾಡ್ತಾ ಇದೀವಿ ಅಂದಾಗ ಇಲ್ಲ ನೋಡಿ ಅದಕ್ಕಿಂತ ಪೂರ್ವದಲ್ಲೇ ಬೇಕಾದ್ರೆ ನಾವು ಈಶ್ವರ್ ಖಂಡ್ರೆ ಅವರಿಗೆ ರಹೀಂ ಖಾನ್ ಅವರಿಗೆ ನಾವು ಕರೆಸ್ತೀವಿ ನಿಮ್ ಜೊತೆಯಲ್ಲಿ ಈ ಚರ್ಚೆ. ನಾನು ಹೇಳಿದೆ ಈ ಮೀಟಿಂಗ್ ನಾನ್ ಮಾಡ್ಬೇಕಾಯ್ತು ಅಂದ್ರೆ ಬರೀ ನಾನು ಒಬ್ಬನೇ ಬರಕ್ ಆಗೋದಿಲ್ಲ, ನನ್ನ ಜೊತೆಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರು. ಯಾಕಂದ್ರೆ ನಾನು ಇವತ್ತು ಕರೆದ್ರಿ ನಾನು ಬಂದೆ ಮಾತಾಡಿದೆ ಅಂದ್ರೆ ನಾಳೆ ಅವ್ರ ಭವಿಷ್ಯ ಏನಾಗೈತೆ, ಇವತ್ತು ನಮ್ಮ ಜೊತೆಲಿ ಬಂದಂತ ಜನರದ್ದು ಏನಾಗೈತೆ, ಅದಕ್ಕೆ ನಾನು ಹೇಳಿದೆ ಹಾಗಾಗೋದಿಲ್ಲ. ನಾವು ಅಂತ ಸಭೆ ಬಂತು ಅಂದ್ರೆ ನಾವು ನಮ್ಮ ಇವತ್ತೇನು ಹೋರಾಟದಲ್ಲಿ ಇದೀವಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅವರು ಏನ್ ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಅದನ್ನು ಕೂಡ ನಾನು ಹೇಳಿದೀನಿ. ಅದನ್ನು ಕೂಡ ನಿಮ್ಗೆ ಗಮನ ತರ್ತಾ ಇದ್ದೀನಿ. ಮತ್ತೆ ನಾಳೆ ಹಿಂಗಾಗ್ಬಾರ್ದು, ರಾಜಶೇಖರ್ ಪಾಟೀಲ್ ಏನ್ ಮಾಡಿದ್ರು, ಆ ಕಡೆ ಮಾತಾಡಿದ್ರು ಈ ಕಡೆ ಮಾತಾಡೋರು ಏನಂತ ನಿಮಗ ಎಲ್ಲ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ.